ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆದರೂ ಈ ಗಿಫ್ಟ್ನ ಅವಶ್ಯಕತೆ ಏನಿರಲಿಲ್ಲ. ನೀವು ದೊಡ್ಡವರು ಏನೋ ಆಶೀರ್ವಾದ ಅಂತ ಇಟ್ಸ್ಕೊತಿದ್ದೀನಿ ಅಷ್ಟೇ. ನಿಮ್ಮ ಕೆಲಸ ಆಗಲೇ ಆಯಿತು ಅಂತ ಅಂದ್ಕೊಳ್ಳಿ ಅತ್ತೆ. ಈಗಾಗಲೇ ಒಂದು ಪ್ಲ್ಯಾನ್ ರೆಡಿ ಇದೆ ಅತ್ತೆ. ಈ ಪ್ಲ್ಯಾನಲ್ಲಿ ಟ್ವಿಸ್ಟ್ ಏನು ಅಂತ ಗೊತ್ತಾ? ಬರೀ ಭಾರ್ಗವಿ ಒಬ್ಬಳೇ ಅಲ್ಲ, ಇಡೀ ಮನೆಯವರೇ ನಾನು ತೋಡಿರೋ ಗುಂಡಿ ಒಳಗೆ ಬೀಳ್ತಾರೆ ಅಂತಾಳೆ ಬೃಂದ. ಹೌದಾ, ಅದೇನು ಪ್ಲ್ಯಾನ್ ಬೃಂದ ಅಂತಾರೆ ಗಂಗಾ. ಇನ್ನೇನು ಸ್ವಲ್ಪ ಹೊತ್ತು ಅತ್ತೆ, ನೀವೇ ಎಲ್ಲನೂ ಲೈವಲ್ಲಿ ನೋಡ್ಬೋದು ಅಂತಾಳೆ ಬೃಂದ. ಈಚೆ ನಿರ್ಮಲಾ ಏನು ಹೀಗೆ ನುಗ್ತಿದ್ದೀರಲ್ಲ ಅಂತ ಬರ್ತಾರೆ. ಆಗ ಆಫೀಸರ್ JP ಪಾಟೀಲ್ ಅಂತ ಕೂಗ್ತಾರೆ. ಎಸ್ ಅಂತ JP ಪಾಟೀಲ್ ಬಂದರೆ ಅವ್ರ ಜೊತೆ ಭಾರ್ಗವಿ, ಅರ್ಜುನ್, ಶಕುಂತಲನೂ ಬರ್ತಾರೆ. ನೀವೇನು JP ಪಾಟೀಲಾ ಅಂತಾರೆ ಆಫೀಸರ್. ಹೌದು. ಏನು ಅಂತಾರೆ JP. ನೀವು ಈ ಮನೆನ JJ ಕನ್ಸ್ಟ್ರಕ್ಷನ್ಗೆ ಮಾರಿತೀರಲ್ವಾ? ಇದು ಕಂಪ್ನಿ ಪ್ರಾಪರ್ಟಿ ಸರ್, ಅದಕ್ಕೆ ಸೀಸ್ ಮಾಡೋದಕ್ಕೆ ಬಂದಿದ್ದೀವಿ ಅಂತಾರೆ ಆಫೀಸರ್. ವಾಟ್ ಅಂತಾರೆ JP. ನಿರ್ಮಲನ ನೋಡ್ತಾರೆ. ಏನು ಮಾತಾಡ್ತಿದ್ದೀರಾ? ನಾನು ನನ್ನ ಮನೆನ ಮಾರಿದ್ದೀನ? ನೋಡಿ, ನಿಮಗೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು. ತಪ್ಪು ಅಡ್ರೆಸ್ಗೆ ಬಂದಿದ್ದೀರಾ ಅನ್ಸತ್ತೆ ಅಂತಾರೆ JP. ಅಡ್ರೆಸ್ ಕರೆಕ್ಟಾಗೇ ಇದೆ, ನಮ್ಮ ಹತ್ರ ಜಾಸ್ತಿ ಗಲಾಟೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ನೋಟಿಸನ್ನು ಕೊಡ್ತಾರೆ ಆಫೀಸರ್. ಏನು ಮಾತಾಡ್ತಿದ್ದೀರಾ? ಡ್ಯಾಡ್ ಹೇಳಿದ್ದು ಕೇಳಿಸ್ಲಿಲ್ವಾ? ಪ್ಲೀಸ್ ಆಚೆ ಹೋಗಿ ಅಂತಾನೆ ಅರ್ಜುನ್. ಯಾರೇ ನೀವು? ನಮ್ಮ ಮನೆಗೆ ಬಂದು ನಮ್ಮನೆ ಆಚೆ ಹಾಕ್ತೀನಿ ಅಂತೀರಾ? ಯಾಕೆ? ಪೊಲೀಸರಿಗೆ ಫೋನ್ ಮಾಡಲಾ? ಅವರೇ ನಿಮ್ಮನ್ನು ವಿಚಾರಿಸ್ಕೋತಾರೆ ಅಂತಾರೆ ನಿರ್ಮಲಾ. ರೀ ಮೇಡಮ್, ಮನೆ ಮಾರಿದ ಮೇಲೆ ಹೆಂಗ್ರಿ ಆಗುತ್ತೆ? ನಿಮ್ಮ ಮನೆ ಇದು, ಬೇರೆಯವ್ರ ಜಾಗದಲ್ಲಿ ನೀವಿದ್ದೀರಾ ನೋಡಿ. ಜಾಸ್ತಿ ಮಾತಾಡದೆ ಮನೆ ಖಾಲಿ ಮಾಡಿ ಅಂತಾರೆ ಆಫೀಸರ್. ಸರ್, ಏನು ಮಾತಾಡ್ತಿದ್ದೀರಾ? ಇದು ನಮ್ಮ ಮನೆ. ಈ ಮನೆ ಓನರ್ ನಮ್ಮ ಡ್ಯಾಡ್ ಮತ್ತು ನಮ್ಮ ಅಜ್ಜಿ. ನೋಡಿ, ಇಬ್ಬರೂ ಇಲ್ಲೇ ನಿಂತಿದ್ದಾರೆ. ಇನ್ಯಾರ್ರಿ ಓನರ್ ಆಗ್ತಾರೆ ಅಂತಾನೆ ಅರ್ಜುನ್. ಓದಿದ್ದೀರಾ? ಅಷ್ಟು ಗೊತ್ತಾಗೋದಿಲ್ವಾ? ಹೀಗೆ ಹೇಳಿದರೆ ಅರ್ಥ ಆಗಲ್ಲ. ನಮ್ಮ ಬಾಸೇ ಬರ್ತಿದ್ದಾರೆ ಅಂತಾನೆ ಆಫೀಸರ್. ಯಾರು ನಿಮ್ಮ ಬಾಸು ಅಂತಾರೆ JP. ಆಗ ಬಾಡಿಗಾರ್ಡ್ಸ್ ಜೊತೆ ಜಗನ್ ಮನೆಯೊಳಗೆ ಬರ್ತಾರೆ. ಎಲ್ಲರೂ ಶಾಕ್ನಿಂದ ಅವರನ್ನೇ ನೋಡ್ತಾರೆ. ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ. ಜಗನ್ JP ಮುಂದೆ ಬಂದು ನಿಂತ್ಕೋತಾರೆ. ಆಗ ಭಾರ್ಗವಿಗೆ ಅವತ್ತು ಎಲ್ಲರೂ ಸೈನ್ ಮಾಡಿದ್ದು ನೆನಪಾಗುತ್ತೆ. ಚಿಕ್ಕು, ಇವ್ರು ಯಾರೋ ಬಂದು ಇದು ನಮ್ಮನೆ ಅಲ್ಲ ಅಂತಿದ್ದಾರೆ, ನೀವಾದರೂ ಹೇಳಿ ಚಿಕ್ಕು. ಚಿಕ್ಕು, ಒಂದ್ಸಲ ಕಂಪ್ನಿ ಮ್ಯಾನೇಜರ್ಗೆ ಕಾಲ್ ಮಾಡಿ ಮಾತಾಡಿ ಚಿಕ್ಕು ಅಂತಾನೆ ಅರ್ಜುನ್. ಜಗನ್, ಏನಿದು ಹುಡುಗಾಟ? ಯಾರು ಇವರಲ್ಲ ಅಂತಾರೆ JP. ಆಗ ಜಗನ್ ನಗ್ತಾ, ಹುಡುಗಾಟನ ಅಲ್ಲ ಅಣ್ಣ, 100% ಇದು ಪ್ಯೂರ್ ವ್ಯವಹಾರ ಅಂತಾರೆ ಜಗನ್. ಚಿಕ್ಕು, ಏನು ಚಿಕ್ಕು ಇದೆಲ್ಲ? ನಿಮಗೆ ನಾನು ದುಡ್ಡು ಕೊಡಲ್ಲ ಅಂತ ಡೌಟ್ ಬಂತಾ? ನೋಡಿ, ಕೇಸ್ ಮುಗಿದ ಮೇಲೆ 20 ಲಕ್ಷ ನಾನು ಖಂಡಿತ ತೀರಿಸ್ತೀನಿ ಚಿಕ್ಕು ಅಂತಾನೆ ಅರ್ಜುನ್. ಮುಚ್ಚು ಬಾಯಿ, ಯಾವುದು ನಿನ್ನ ಮನೆ? ಇದು ನನ್ನ ಮನೆ ಅಂತಾರೆ ಜಗನ್. ಅಲ್ಲ ಜಗನ್, ಅವತ್ತು ಮನೇನ ಅಡ ಇಡ್ತೀನಿ ಅಂತ ಹೇಳಿದ್ದೆಲ್ಲ, ಇವಾಗ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ ಅಂತಾರೆ ನಿರ್ಮಲಾ. ಯಾಕೆ ಅಂತಿದ್ದೀರಾ? ನಿಮಗೆ ಗೊತ್ತಾಗ್ತಿಲ್ವಾ? ಲೋಪ, ಆ ಪೇಪರ್ಸ್ನ ಕೊಡು ಅಂತಾರೆ ಜಗನ್. ಭಾರ್ಗವಿ ಪೇಪರ್ಸ್ನ ನೋಡ್ತಾಳೆ. ಭಾರ್ಗವಿ, ಏನು ಬರ್ದಿದೆ ಅದರಲ್ಲಿ ಅಂತಾನೆ ಅರ್ಜುನ್. JP ಕನ್ಸ್ಟ್ರಕ್ಷನ್ ಅಂದರೆ ಜಗನ್ ಮಾವನ ಕಂಪ್ನಿ ಬರ್ತಾ? ಇವರು ಮನೇನ ಗಿರಿವಿ ಇರಿಸ್ಕೊಂಡಿಲ್ಲ, ಮೋಸದಿಂದ ಮನೆಯೇ ಬರ್ಸ್ಕೊಂಡಿದ್ದಾರೆ ಅಂತಾಳೆ ಭಾರ್ಗವಿ. ಈಚೆ ಸಾಕ್ಷಿ ರೂಮಲ್ಲಿರ್ತಾಳೆ. ಸಾಕ್ಷಿ ಹತ್ರ ಬೃಂದ ಬಂದು, ಚಿಕ್ಕತ್ತೆ, ಎಲ್ಲ ನಾವು ಅಂದ್ಕೊಂಡಾಗೆ ನಡೀತಿದೆ. ಮನೇನ ಯಾವಾಗ ನನ್ನ ಹೆಸರಿ ಮಾಡ್ತೀರಾ ಅಂತಾಳೆ. ನಾವು ಅಂದ್ಕೊಂಡಂಗೆ ಆಗಲ್ಲ, ನಾನು ಅಂದ್ಕೊಂಡಾಗೆ ಅಂತಾಳೆ ಸಾಕ್ಷಿ. ಅದು ಬಿಡಿ ಚಿಕ್ಕತ್ತೆ, ಡಾಕ್ಯುಮೆಂಟ್ನ ಟ್ರಾನ್ಸ್ಫರ್ ಮಾಡೋ ಪ್ರೊಸೀಜರ್ ಏನು? ಯಾರಾದರೂ ಲಾಯರ್ಸ್ ಕಾಂಟ್ಯಾಕ್ಟ್ ಮಾಡಬೇಕಾ? ಅಯ್ಯೋ, ನಮ್ಮ ಭಾರ್ಗವಿನೇ ಕೇಳಿದ್ದಾಯಿತು, ಅವಳಿಗೇನು ಇನ್ನು ಮುಂದೆ ಕೆಲಸ ಇರಲ್ಲ, ಏನಿರಲ್ಲ, ಫ್ರೀಯಾಗಿ ಮಾಡಿಸ್ಕೊಳ್ಳೋಣ ಅಂತಾಳೆ ಬೃಂದ. ಆಗ ಸಾಕ್ಷಿ ಜೋರಾಗಿ ನಗ್ತಾ, ಯಾವ ಮನೆ, ಯಾವ ಡಾಕ್ಯುಮೆಂಟು, ಏನು ಹೇಳ್ತಿದ್ಯಾ ಅಂತಾಳೆ. ಯಾಕೆ ಚಿಕ್ಕತ್ತೆ, ಕೊಟ್ಟು ಮಾತು ಮರ್ತೋಯ್ತಾ? ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಸೈನ್ ಮಾಡಿಕೊಡು, ಮಾವಂಗೆ ಬೇಲ್ ಸಿಕ್ಕಿದ ಮೇಲೆ ಈ ಮನೆ ನಿನಗೆ ಬರ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಂತಾಳೆ ಬೃಂದ. ಆ ಮಾತಿನ ಬಗ್ಗೆ ಹೇಳ್ತಿದ್ಯಾ? ಸಾರಿ ಬೃಂದ, ಅದನ್ನು ನಡೆಸ್ಕೊಡೋದಕ್ಕೆ ಆಗಲ್ಲ. ನೀನೇ ನೋಡು, ಅರ್ಜುನ್ ಭಾರ್ಗವಿಗೆ ಮದುವೆ ಆಗೋಕ್ಕೆ ನಾನು ಅವಕಾಶ ಕೊಡಲ್ಲ ಅಂತ ಅವರಿಬ್ಬರು ಮದುವೆ ಆಗೋಯ್ತು, ಅವರಿಬ್ಬರಿಗೂ ಡಿವೋರ್ಸ್ ಕೊಡಿಸ್ತೀನಿ ಅಂತ ಮಾತು ಕೊಟ್ಟೆ. ಆ ಮಾತು ಹಾಗೆ ಹೋಯಿತು. ಕೊನೆಗೆ ಆಸ್ತಿಪಾಸ್ತಿನೆಲ್ಲ ನಿನ್ನ ಹೆಸರಿಗೆ ಬರ್ಸ್ಕೊಂಡು ನನಗೂ ಪಾಲು ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಈಗ ಜುಜುಬಿ, ಈ ಮನೆಗೋಸ್ಕರ ನೀನು ನನ್ನ ಮುಂದೆನೇ ಬಂದು ನಿಂತಿದ್ಯಾ ಅಂತಾಳೆ ಸಾಕ್ಷಿ. ಹಳೆಯ ವಿಷಯ ಎಲ್ಲ ಯಾಕತ್ತೆ ತೆಗಿತಿದ್ದೀರಾ? ಮಾತು ಕೊಟ್ಟಿದ್ದೀರಾ, ಮನೆ ಕೊಡಿ ಅಷ್ಟೇ ಅಂತಾಳೆ ಬೃಂದ. ಮಾತು ಕೊಟ್ಟಿದ್ದೆಲ್ಲ ಮಾಡಬೇಕು ಅಂದರೆ ನೀನು ಆ ಲೀಸ್ಟಲ್ಲಿ ಬರಲ್ಲ ಬೃಂದ. ಏನೋ ನಮ್ಮ ಕೆಲಸ ಆಗೋದಕ್ಕೆ 1000 ಮಾತು ಕೊಟ್ಟಿರ್ತೀವಿ, ಕೊಟ್ಟಿರೋ ಮಾತೆಲ್ಲ ನಡೆಸಬೇಕು ಅನ್ನೋ ರೂಲ್ಸ್ ಏನಾದರೂ ಇದೆಯಾ ಅಂತಾಳೆ ಸಾಕ್ಷಿ.
ಚಿಕ್ಕತ್ತೆ ಮಾತು ಮೀರ್ತಾ ಇದೆ, ನಾನು ಎಲ್ರಿಗೂ ಹೋಗಿ ಈಗಲೇ ವಿಷಯ ಹೇಳ್ತೀನಿ ಅಂತಾಳೆ ಬೃಂದಾ. ಹೇಳ್ಕೊ ಹೋಗು ಅಂತಾಳೆ ಸಾಕ್ಷಿ. ಆಮೇಲೆ ನೀವೇ ಈ ಮನೇಲಿರೋದಕ್ಕೆ ಜಾಗ ಇರೋದಿಲ್ಲ ಅಂತಾಳೆ ಬೃಂದಾ. ಅಯ್ಯೋ ಮಂಕದಿನೇ, ಈ ಮನೆಯೇ ನನ್ನ ಹೆಸರಲ್ಲಿ ಆದಮೇಲೆ ಈ ಮನೇಲಿ ನಾನು ಇರ್ತೀನ, ನೀವು ಇರ್ತೀರಾ? ಅದು ಯಾರ ಹತ್ರಕ್ಕೆ ಹೇಳ್ಕೊತೀಯೋ ಹೇಳ್ಕೊ ಹೋಗಲೇ ಅಂತಾಳೆ ಸಾಕ್ಷಿ. ಈಚೆ ಜೆ ಪಿ ಏಯ್ ಅಂತ ಜಗನ್ ಕೊರಳ್ಪಟ್ಟಿನ ಹಿಡ್ಕೊಂಡು, ಎಷ್ಟು ಧೈರ್ಯ ಇದೆ ಅಂತ ಇಂಥ ಮೋಸ ಮಾಡಿದೆ, ಒಡ ಹುಟ್ಟಿದ ಅಣ್ಣ ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ತೀನಿ ಅಂತ ಬಂದು ಇಂಥ ದ್ರೋಹ ಬಗ್ದೆ ಅಲ್ಲ, ನಿನಗೆ ನಾಚಿಕೆ ಆಗಲ್ವಾ ಅಂತಾರೆ. ಏಯ್ ಅಂತ ಜೆ ಪಿನ ತಳ್ತಾರೆ ಜಗನ್. ಜೆ ಪಿ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಜಗನ್ ಅಂತಾರೆ. ಆಗ ಬಾಡಿಗಾರ್ಡ್ಸ್ ಜೆ ಪಿನ ಹಿಡ್ಕೋತಾರೆ. ಬಿಡ್ರೋ ಅಂತಾರೆ ಜೆ ಪಿ. ನಾಚಿಕೆ ಆಯಿತು ಕಣೋ, ಮೋಸಗಾರ ಅಂದಾಗೆಲ್ಲ ಜೆ ಪಿ ಪಾಟೀಲ್ ತಮ್ಮ ಅಂದಾಗ ಏನು ಜೆ ಪಿ ಹಾಗೆ ನೋಡ್ತಿದ್ಯಾ? ನಿನ್ನಿಂದ ಅನುಭವಿಸಿರೋ ಅವಮಾನ ಒಂದ ಎರಡ? ಈ ಮನೇಲಿ ನಡೆಯುವ ಪ್ರತಿಯೊಂದು ಕೆಲಸದ ಹಿಂದೆ ಶ್ರಮ ಅಣ್ಣ ತಮ್ಮಂದಿರದ್ದು, ಆದರೆ ಹೆಸರು ಮಾತ್ರ ದಿ ಗ್ರೇಟ್ ಜೆ ಪಿ ಪಾಟೀಲ್. ಜೆ ಪಿ ಪಾಟೀಲ್ ಸೋಲೇ ಇಲ್ಲದೆ ಇರೋ ಲಾಯರ್. ಪ್ರತಿ ಕೇಸಲ್ಲೂ ನಾಯಿ ಥರ ಅಲ್ದಾಡಿ ಇವನು ಹೇಳಿ ಸಾಕ್ಷಿನ ಕಲೆಕ್ಟ್ ಮಾಡಬೇಕು. ನಾವು ಕೈ ಕೆಸರು ಮಾಡಿಕೊಂಡ್ರೆ ಇವನು ಆ ಸಾಕ್ಷಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಕೇಸ್ ಗೆದ್ದು ತಾನು ದೊಡ್ಡ ಹೆಸರು ಮಾಡೋದು. ವಾವ್ ಗ್ರೇಟ್, ಎಷ್ಟು ಈಸಿ ಅಲ್ವಾ? ದಿನ ಕಳೀತಾ ಇದ್ದ ಹಾಗೆ ದೀಪದ ಬುಡದಲ್ಲಿ ಕತ್ತಲಿರುತ್ತಲ್ಲ, ಹಾಗಾಗಿ ಹೋಗಿದ್ದೆ ನಾನು. ನನ್ನನ್ನು ನೀನು ಹಾಗೆ ಉಪಯೋಗಿಸ್ಕೊಂಡಿದ್ಯಾ? ಎಷ್ಟು ಜನಕ್ಕೆ ಜಗನ್ ಪಾಟೀಲ್ ಅನ್ನೋ ವ್ಯಕ್ತಿ ಇದ್ದಾನೆ ಅಂತ ಗೊತ್ತು ಹೇಳು? ಎಲ್ಲರ ಪಾಲಿಗೂ ನಾನು ಗ್ರೇಟ್ ಜೆ ಪಿ ಪಾಟೀಲ್ ತಮ್ಮ. ನಾನು ಜೀವ ಇಟ್ಟು ಇಲ್ಲದೆ ಇರೋ ವಸ್ತು ಥರ ಇಷ್ಟು ವರ್ಷ ನಿನ್ನ ಹಂಗಲ್ಲೇ ಓಡಾಡ್ತೀನಿ. ಇನ್ಮೇಲಾಗಲ್ಲ. ಇಷ್ಟು ವರ್ಷ ಎಲ್ಲನೂ ಹಲ್ಲು ಕಚ್ಕೊಂಡು ತಡ್ಕೊಂಡಿದ್ದೆ. ನನಗೂ ಒಂದು ಕಾಲ ಬಂದೇ ಬರುತ್ತೆ ಅಂತ ಕಾಯ್ತಿದ್ದೆ. ಈಗ ಆ ಕಾಲ ಕೂಡ ಬಂದಿದೆ. ಇನ್ಮೇಲೆ ಜೆ ಪಿ ಪಾಟೀಲ್ ಕತೆ ಕ್ಲೋಸ್ ಚಾಪ್ಟರ್. ಜಗನ್ ಪಾಟೀಲ್ ಸಾಮ್ರಾಜ್ಯ ಈಗ ಕಣ್ತೆರಿತಿದೆ ಅಂತಾರೆ ಜಗನ್. ನಿನ್ನ ಮನಸ್ಸಲ್ಲಿ ಇಷ್ಟು ವಿಷ ತುಂಬಿಕೊಂಡಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ ಜಗನ್. ಬಿಡಲ್ಲ ಜಗನ್, ನಿನ್ನನ್ನು ಮಾತ್ರ ಬಿಡಲ್ಲ. ಅದೇನಾಗುತ್ತೋ ಆಗಲಿ, ಇದು ನಮ್ಮನೆ, ಯಾರು ತಡೀತಾರೋ ನಾನು ನೋಡ್ತೀನಿ ಅಂತಾರೆ ಜೆ ಪಿ. ಧೈರ್ಯ ಇದ್ದರೆ ಒಂದೇ ಒಂದು ಹೆಜ್ಜೆ ಮುಂದಿಡು ನೋಡೋಣ ಅಂತಾರೆ ಜಗನ್. ನಿಲ್ಲಿಸಿ, ಸಾಕು ನಿಲ್ಲಿಸಿ. ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಹೀಗೆ ನಾಯಿ ಥರ ಜಗಳ ಆಡ್ತಿದ್ದೀರಲ್ಲ, ಏನಾಗಿದೆ ನಿಮಗೆ? ಯಾಕೆ ಹೀಗೆ ಆಡ್ತಿದ್ದೀರಾ? ಇದನ್ನೆಲ್ಲ ನೋಡೋದಕ್ಕೆ ನಾನು ಇನ್ನೂ ಬದುಕಿರೋದು. ಜಗನ್, ನೀನು ಮಾಡ್ತಿರೋದು ತಪ್ಪು. ಅಣ್ಣ ತಮ್ಮಂದಿರ ಸಂಬಂಧ ಹೀಗಿರಲ್ಲ ಅಂತಾರೆ ಶಕುಂತಲ. ಮತ್ತು ಇನ್ನೇನು ಹೀಗಿರುತ್ತೆ? ಇವನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ಕೊಂಡು ಸುಮ್ಮನೆ ಕೂತ್ಕೊಂಡು ಬಿಡಬೇಕಾ? ಜೊತೆಯಲ್ಲಿ ಹುಟ್ಟಿದವರಿಗೆ ಅನ್ಯಾಯ ಮಾಡ್ತಿದ್ರೆ ಒಂದೇ ಒಂದು ಸಲನೂ ತಪ್ಪು ಅಂತ ಹೇಳಿಲ್ವಲ್ಲಮ್ಮ ನೀನು? ಈಗೇನು ದೊಡ್ಡದಾಗಿ ಅಣ್ಣ ಅಂತ ಹೇಳೋಕೆ ಬಂದುಬಿಟ್ಟೆ? ಯಾಕಮ್ಮ ಇಷ್ಟು ದಿನ ನಿನ್ನ ಹಿರಿಮಗ ನಿನಗೆ ಮರ್ಯಾದೆ ಕೊಡ್ದೇನೆ ಮಾತಾಡ್ಸ್ತಿದ್ನಲ್ಲ, ಮರ್ತೋದ್ಯಾ? ಹುಟ್ಟಿದಾಗಿಂದ ಇವನು ಗ್ರೇಟು, ಇವನೇ ಗ್ರೇಟು ಅಂತ ಅಂದ್ಕೊಂಡು ಬಂದನಲ್ಲ, ಅದೇ ನಾನು ಮಾಡ್ಕೊಂಡು ಬಂದಿದ್ದು ತಪ್ಪು. ಆದರೆ ಈಗ ಆ ತಪ್ಪನ್ನು ತಿದ್ಕೋತೀನಿ. ಏನೋ ಅಷ್ಟು ದೂರದಿಂದ ಫ್ಲೈಟ್ ಚಾರ್ಜ್ ಹಾಕ್ಕೊಂಡು ನಿನ್ನ ಬಚಾವ್ ಮಾಡೋಕ್ಕೆ ಬಂದೆ ಅಂದ್ಕೊಂಡ. ಈ ಅವಕಾಶಕ್ಕೆ ಕಾಯ್ತಿದ್ದೆ ಮಿಸ್ಟರ್ ಜೆ ಪಿ ಪಾಟೀಲ್. ಯಾವಾಗ ಆ ಗಾಯತ್ರಿ ದೇವಿಯಿಂದ ನಿನ್ನ ಗ್ರಹಚಾರ ಕೆಟ್ಟಿದೆ ಅಂತ ಗೊತ್ತಾಯಿತು, ಅವತ್ತೇ ಡಿಸೈಡ್ ಮಾಡಿಕೊಂಡೆ ನಿನಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ. ನೋಡಿ, ಜಾಸ್ತಿ ಹೊತ್ತು ಗಂಟ್ಲು ಹರ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪೇಷನ್ಸ್ ನನಗಿಲ್ಲ ಅಮ್ಮ. ನಾನು ನಿನ್ನ ದೊಡ್ಡ ಮಗ ಜೆ ಪಿ ಅಷ್ಟು ಕಡುಕ ಅಲ್ಲ. ನಿನ್ನನ್ನು ಮನೆ ಬಿಟ್ಟು ಹೋಗು ಅನ್ನಲ್ಲ. ನನ್ನ ಹೆತ್ತಿರೋ ಋಣಕ್ಕೆ ಈ ಮನೇಲಿರೋದಕ್ಕೆ ಪರ್ಮಿಷನ್ ಕೊಡ್ತೀನಿ. 3 ಹೊತ್ತು ಬೇಯಿಸಿ ಹಾಕ್ತೀನಿ, ತಿಂದ್ಕೊಂಡು ಯಾವುದಾದ್ರೂ ಮೂಲೆಯಲ್ಲಿ ಬಿದ್ದಿರು ಅಂತಾನೆ ಜಗನ್. ಜಗನ್, ಅಮ್ಮನ ಬಗ್ಗೆ ಇನ್ನೊಂದು ಮಾತಾಡಿದರೆ ನಿನ್ನ ನಾಲ್ಗೆ ಸೀಳ್ಬಿಡ್ತೀನಿ. ನನ್ನ ತಾಯಿನ ನಿನ್ನ ಮನೇಲಿ ಯಾಕೋ ಬಿಡಲಿ, ಅವಳು ನನ್ನ ಜೊತೆಲೇ ಇರ್ತಾಳೆ ಅಂತಾರೆ ಜೆ ಪಿ. ಆಗ ಸಿಟ್ಟಿಂದ ಶಕುಂತಲ ಜಗನ್ ಹತ್ರ ಬರ್ತಾರೆ. ಆ ಯೋಚನೆನ ಅಮ್ಮ ತೀರ್ಮಾನ ಮಾಡ್ತಾರೆ. ಅಮ್ಮ, ನೀನು ನನ್ನ ಜೊತೆ ಈ ಅರಮನೆಯಲ್ಲಿ ಇರ್ತೀಯೋ ಅಥವಾ ಅವನ ಜೊತೆ ಬೀದಿಲಿರ್ತೀಯೋ ಅಂತಾನೆ ಜಗನ್. ಆಗ ಶಕುಂತಲ ಜಗನ್ ಕೆನ್ನೆಗೆ ಬಾರಿಸ್ತಾರೆ. ಈಚೆ ಸಾಕ್ಷಿ, ಯಾಕೆ ಬೃಂದ ನನ್ನ ಮೇಲೆ ನಂಬಿಕೆ ಬರ್ತಿಲ್ವಾ? 1 ನಿಮಿಷ ಇರು ಅಂತ ಫೈಲನ್ನು ತೆಗೆದು ಬೃಂದಂಗೆ ಕೊಡ್ತಾಳೆ. ಅದನ್ನು ನೋಡಿ ಬೃಂದ ಶಾಕ್ನಿಂದ ಕೆಳಗೆ ಬೀಳಿಸಿ, ಮೋಸ, ಇದು ಮೋಸ. ನನ್ನ ನಂಬಿಸಿ ಈ ಮನೇನ ನಿನ್ನ ಹೆಸರಿಗೆ ಮಾಡಿಸ್ಕೊಂಡಿದ್ದೀರಾ ಚಿಕ್ಕತ್ತೆ ಅಂತಾಳೆ ಬೃಂದ. 20 ಲಕ್ಷ ದುಡ್ಡನ್ನು ಬಿಸಾಕಿದ್ದೀವಲ್ಲ ಅಂತಾಳೆ ಸಾಕ್ಷಿ. ಅಷ್ಟಕ್ಕೆ ಕೋಟ್ಯಾಂತರ ರೂಪಾಯಿ ಆಸ್ತಿ, ಮನೆ, ಫ್ಯಾಕ್ಟ್ರಿ, ಆಫೀಸ್ ಎಲ್ಲ ನಿಮ್ಮ ಹೆಸರಿಗೆ ಮಾಡ್ಕೊಂಡ್ಬಿಟ್ರಾ ಅಂತಾಳೆ ಬೃಂದ. ಏನು ತಪ್ಪು? ಅಲ್ಲ, ಏನು ತಪ್ಪು ಅಂತೀನಿ. ನಾವು ಇದೇ ಮನೆಯವರು, ನಮಗೂ ಈ ಮನೆ ಮೇಲೆ ಹಕ್ಕಿದೆ. ಇಷ್ಟು ವರ್ಷ ಈ ಮನೆಯವರೆಲ್ಲ ನನ್ನ ಗಂಡನ್ನು ದುಡ್ಸ್ಕೊಂಡಿದ್ದೀರಾ. ಈಗ ನಿಮ್ಮನ್ನು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಜಾಸ್ತಿ ಎಗರಾಡದೆ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೋ ಅಂತಾಳೆ ಸಾಕ್ಷಿ. ಆಗ ಬೃಂದ ಸಾಕ್ಷಿ ಕುತ್ತಿಗೆ ಹಿಸ್ಕೋಕೆ ಬರ್ತಾಳೆ. ನಾನೀಗ ಈ ಮನೆ ಯಜಮಾನಿ. ಒಂದೇ ಒಂದು ಗೀರ್ ನನ್ನ ಮೇಲೆ ಬಿದ್ದರೂ ನಿನ್ನ ಕತೆನೇ ಬೇರೆ ಆಗುತ್ತೆ ಅಂತಾಳೆ ಸಾಕ್ಷಿ. ನೀವು ಮಾಡಿರೋ ಈ ಸ್ಕ್ಯಾಮ್
ಬಗ್ಗೆ ಮನೆಯಲ್ಲಿ ಎಲ್ರಿಗೂ ಹೇಳ್ತೀನಿ ನಾನು ಅಂತಾಳೆ ಬೃಂದ. ಏನಂತ ಹೇಳ್ತೀಯಾ? ಹೋಗಿ ಮಾವ ಈ ಮನೆ ನಂದಾಗಬೇಕು ಅನ್ನೋ ಆಸೆಯಲ್ಲಿ ಎಲ್ಲರ ಹತ್ರನೂ ನಾನೇ ಸೈನ್ ಮಾಡಿಸ್ಕೊಂಡೆ. ಈಗ ಇವ್ರು ನನಗೆ ಮನೆ ಕೊಡ್ತಿಲ್ಲ ಅಂತನಾ? ನಿನಗೆ ನಮ್ಮ ಜೊತೆ ಈ ಮನೇಲಿ ಜಾಗ ಉಳಿದಿಲ್ಲ. ನೀನೇನಾದರೂ ಹೋಗಿ ವಿಷಯ ಹೇಳಿದರೆ ಅವ್ರ ಜೊತೆ ನಿನಗೆ ಬೀದಿನಲ್ಲೂ ಜಾಗ ಇರಲ್ಲ. ನಾನೇ ಹೋಗಿ ವಿಷಯನ ಹೇಳ? ಏನು ಅಂದ್ಕೊಂಡಿದ್ದೆ ಈ ಸಾಕ್ಷಿನ? ನೀನು ಸೇರು ಅಂದರೆ ನಾನು ಸವಾ ಸೇರು? ನಾನು ನಿನ್ನ ಅತ್ತೆ ಕಣೆ. ಮೊದಲು ಈ ಮನೆಯಿಂದ ಜಾಗ ಖಾಲಿ ಮಾಡು. ಗೆಟ್ ಔಟ್ ಅಂತಾಳೆ ಸಾಕ್ಷಿ. ಈಚೆ ಭಾರ್ಗವಿ ಅಜ್ಜಿ, ನಿಮ್ಮ ಸ್ಥಿತಿ ನನಗೆ ಅರ್ಥ ಆಗ್ತಿದೆ. ನೀವು ಕಷ್ಟಪಡೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಈ ಮನೆನ ಇಷ್ಟು ವರ್ಷ ಒಗ್ಗಟ್ಟಾಗಿ ಇಟ್ಕೊಂಡಿರೋದಕ್ಕೆ ನೀವೇ ಕಾರಣ. ಇವತ್ತು ನೀವೇ ಜನ್ಮ ಕೊಟ್ಟಿರೋನು ಮನೆಯಿಂದ ಆಚೆ ಹಾಕ್ತೀನಿ ಅಂತಿದ್ದಾನೆ. ಬೇಡ ಅಜ್ಜಿ, ಈ ಮನೆಗೂ ನಿಮಗೂ ತುಂಬ ವರ್ಷದ ನಂಟಿದೆ. ನೀವು ಇಲ್ಲೇ ಇದ್ಬಿಡಿ ಅಂತಾಳೆ ಭಾರ್ಗವಿ. ಇದೊಂದು ಸರಿಯಾದ ವಿಷಯ ಹೇಳ್ತಿದ್ದಾಳೆ ಭಾರ್ಗವಿ LLB. ಯಾವ ಮಗನ ನಂಬಬೇಕು, ಯಾವ ಮಗನ ನಂಬಾರ್ದು ಅಂತ ಇನ್ನು ಮುಂದಾದರೂ ಅರ್ಥ ಮಾಡ್ಕೊ ಅಂತಾರೆ ಜಗನ್. ಏನಂದೆ ನೀನು? ಅರಮನೆ ಬೀದಿ? ಏಯ್ ಜಗನ್, ನಿಮ್ಮ ಅಪ್ಪ ಈ ಮನೆ ಕಟ್ಟೋಕ್ಕಿಂತ ಮೊದಲು ನಾವೆಲ್ಲರೂ ನಿಂತಿದ್ದು ಇದೇ ಬೀದಿಲಿ ಕಣೋ ಅಂತಾರೆ ಶಕುಂತಲಾ. ಅಂದರೆ ಇವನ ಜೊತೆ ಬೀದಿಲಿರ್ತೀನಿ ಅಂತ ಇದೆಯಾ ಅಂತಾರೆ ಜಗನ್. ಛೀ, ಮೈ ತುಂಬ ವಿಷ ತುಂಬಿಕೊಂಡಿರುವಾಗ ಮನುಷ್ಯರು ಆಡೋ ಮಾತು ನಿನಗೆಲ್ಲೋ ಅರ್ಥ ಆಗಬೇಕು. ಕಲ್ಲು ಇಟ್ಟಿಗೆ ಮರಳು ಇದು ಮನೆ ಅನ್ಸ್ಕೊಂಡಿಲ್ಲ ಕಣೋ. ನಮ್ಮ ನಂತರ ಹುಟ್ಟಿದ ಮಕ್ಕಳು, ಬಂದು ಸೊಸೆಂದ್ರು, ಮೊಮ್ಮಕ್ಕಳು, ಮನೆ ತುಂಬ ನಗು ನೆಮ್ಮದಿ, ಇದೆಲ್ಲದ್ರ ಹಿಂದೆ ಇರೋ ಮನೆ ಅಂತ ಅನ್ಸ್ಕೊಂಡಿದ್ದು ನಿನ್ನ ಆಸ್ತಿ ಯಾವನಿಗೋ ಬೇಕು? ನನಗೆ ನನ್ನ ದೊಡ್ಡ ಮಗನೇ ಕಣೋ ದೊಡ್ಡ ಆಸ್ತಿ ಅಂತಾರೆ ಶಕುಂತಲಾ. ಇವರೆಲ್ಲ ನಿಮ್ಮ ಮೇಲೆ ಇಟ್ಟಿದ್ದ ನಂಬಿಕೆಗೆ ದ್ರೋಹ ಬಗ್ಬಿಟ್ರಲ್ಲ ಅಂತಾಳೆ ಭಾರ್ಗವಿ. ಏನ್ರೋ ನೋಡ್ತಿದ್ದೀರಾ ಅಂತಾರೆ ಜಗನ್. ಆಗ ಬಾಡಿಗಾರ್ಡ್ಸ್ ಅವರನ್ನೆಲ್ಲ ಮನೆಯಿಂದ ಆಚೆ ತಳ್ತಾರೆ. ಮಿಸ್ಟರ್ ಜಗನ್ ಪಾಟೀಲ್, ಹೋಗೋಕ್ಕೂ ಮುಂಚೆ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಈ ಕುಟುಂಬದ ಜೊತೆಗೆ ಮತ್ತೆ ಈ ಮನೆಗೆ ಕಾಲಿಟ್ಟೇ ಇಡ್ತೀನಿ. ಇದು ನಾನು ಮಾವನ ಪರವಾಗಿ ಹಾಕ್ತಾ ಇರೋ ಸವಾಲ್ ಅಂತ JP ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.